ನಮಸ್ತೆ. ಸರೋಜ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಮಂಡಿ ನೋವಿಗೆ ಕೆಲವು ವ್ಯಾಯಾಮಗಳನ್ನ ತೋರಿಸಿದೆ ಮುಂಚೆ, ವಿತ್ ಬೆಲ್ಟಲ್ಲಿ ಮತ್ತು ದುಪ್ಪಟದಲ್ಲಿ ಹೇಗೆ ಮಾಡೋದು. ಮನೇಲಿ ಮಾಡೋರಿಗೆ ಈ ಥರ ಬೆಲ್ಟ್ ಇರೋದಿಲ್ಲ, ದುಪ್ಪಟದಲ್ಲಿ ಟವಲಲ್ಲಿ ಹೇಗೆ ಉಪಯೋಗ ಮಾಡ್ಕೊಂಡು ಮಾಡೋದು ಅಂತ ತೋರಿಸಿದೆ ಸುಮಾರು ಆಸನಗಳು. ಈಗ ಇದಕ್ಕೆ ಮುಂಚೆ ಒಂದು ಆಸನ ನೋಡಿದ್ರಿ ನೀವು, ಬೆಲ್ಟ್ ಹಾಕ್ಕೊಂಡು ಹೇಗೆ ಕಾಲು ಸ್ಟ್ರೆಚ್ ಮಾಡ್ಕೋಬೇಕು ಸ್ಟೂಲ್ ಮೇಲೆ ಇಟ್ಕೊಂಡು ಅಂತ. ಅಂದರೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ನೋವು ತುಂಬ ಇರುತ್ತೆ ಅಂಥವ್ರಿಗೆ. ಈಗ ನಿಧಾನ ಕಾಲು ಲಿಫ್ಟ್ ಮಾಡಿ ನೋಡಿ, ನಿಧಾನ ನಿಮ್ಗೆ ಎಷ್ಟು ಆದಷ್ಟು ಲಿಫ್ಟ್ ಮಾಡ್ಕೊಳ್ಳಿ, ಮೇಲಕ್ಕೆ ಲಿಫ್ಟ್ ಮಾಡಿ, ಇನ್ನೂ ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಹೊತ್ತು ಒಂದು 5 ಸೆಕೆಂಡ್ 10 ಸೆಕೆಂಡ್ ಇಟ್ಕೊಳ್ಳಿ, ನಿಧಾನ ಕಾಲು ಕೆಳಗಿಳಿಸಿ. ಹೀಗೆ ಈ ಥರ ಒಂದು 10 ಸಲ ಮಾಡ್ಕೋಬೇಕು ಮಾಡಿ. ಮತ್ತು ಇದು ಮಾಡುವಾಗ ಇಂಪಾರ್ಟೆಂಟ್ ಅಂದರೆ ಈ ಪಾಯಿಂಟನ್ನು ಮುಂದಕ್ಕೆ ನೂಕಬೇಕು ಎಲ್ರೂ. ಪಾದದ ಬೆರಳು ನಿಮ್ಮ ಕಡೆಗೆ, ಪಾದದ ಹೊರ ಅಂಚು ನಿಮ್ಮ ಕಡೆಗೆ ಇರಬೇಕು, ಇನ್ನರ್ ಎಡ್ಜಸ್ಸು ಮುಂದಕ್ಕೆ ಹೋಗಬೇಕು, ಒಳ ಅಂಚು ಭಾಗ, ಟೋಸ್ ಮತ್ತು ಔಟರ್ ಎಡ್ಜಸ್ಸು ನಿಮ್ಮ ಕಡೆಗಿರಬೇಕು. ಆಗೇನಾಗುತ್ತೆ, ಈ ಭಾಗ ಚೆನ್ನಾಗಿ ಕಾಫ್ ಮಸಲ್ ಸ್ಟ್ರೆಚ್ ಆಗುತ್ತೆ, ನೀ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ, ತೈ ಸ್ಟ್ರೆಚ್ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ, ಮಂಡಿ ಹಿಂಭಾಗದಲ್ಲಿ ಶೇಖರಣೆ ಆಗಿರುತ್ತೆ, ಅದರಿಂದಲೂ ಮಂಡಿ ನೋವು ಬರುತ್ತೆ. ಮೂಮೆಂಟ್ಸ್ ಇರೋದಿಲ್ಲ ನಿಮಗೆ ಮಂಡಿ ನೋವು ಅಂತ. ಸ್ವಲ್ಪ ಮಂಡಿ ನೋವು ಬರ್ತಿದ್ದಂಗೆ ಮೂಮೆಂಟ್ಸ್ ಇರೋದಿಲ್ಲ, ವಾಕಿಂಗ್ ಮಾಡಲ್ಲ, ಆ ಥರ ಎಲ್ಲ ಮಾಡೋದ್ರಿಂದ ಅದು ಮಂಡಿ ನೋವು ಜಾಸ್ತಿ ಆಗುತ್ತೆ. ನಿಧಾನ ಕಾಲು ಕೆಳಗಿಳಿಸಿ ಈ ಥರ ಒಂದು 10 ಸಲ ಈ ಕಾಲಲ್ಲಿ ಮಾಡ್ಕೊಳ್ಳಿ. ಈಗ ಕಾಲು ಚೇಂಜ್ ಮಾಡ್ಕೊಳ್ಳಿ, ನಿಧಾನ ಲಿಫ್ಟ್ ಮಾಡಿ. ನೀವು ದುಪ್ಪಟ್ಟ, ಟವಲ್ಲು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ಇದು ಸ್ಟ್ರೆಚ್ ಮಾಡ್ತಾ ಇರಬೇಕು. ಮುಖ್ಯವಾಗಿ ಈ ಭಾಗ ಮುಂದಕ್ಕೆ ಹೋಗಬೇಕು, ಪಾದದ ಬೆರಳು ನಿಮ್ಮ ಕಡೆಗೆ, ಪಾದದ ಹೊರ ಅಂಚು ನಿಮ್ಮ ಕಡೆಗೆ. ಇದು ಇಮ್ಮಡಿ ಮತ್ತು ಮುಮ್ಮಡಿ ಭಾಗ ಒಂದು ಲೈನಲ್ಲಿ. ಇದು ಎಷ್ಟು ಚೆನ್ನಾಗಿ ಎಳಿತಾ ಇರ್ತೀರೋ ಅಷ್ಟು ಚೆನ್ನಾಗಿ ನೋಡಿ ಈ ಕಾಫ್ ಮಸಲ್ ಸ್ಟ್ರೆಚ್ ಆಗುತ್ತೆ. ಈ ಭಾಗ ಇದು ಹೆಲ್ತಿಯಾಗಿರಬೇಕು, ಯಾಕೆಂದರೆ ಸೆಕೆಂಡ್ ಹಾರ್ಟಲ್ಲೋ ಕಾಫ್ ಮಸಲ್ಸು ಈ ಭಾಗನೂ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಮಂಡಿ ಹಿಂಭಾಗ ಎಲ್ಲ ಓಪನ್ ಆಗಬೇಕು. ಅದು ಈ ಕುಗ್ಗಿರುತ್ತಲ್ಲ ಮಂಡಿ, ಈ ಥರ ಮಾಡಿದಾಗ ಮಂಡಿ ಹಿಂಭಾಗ ಚೆನ್ನಾಗಿ ಓಪನ್ ಆಗೋದ್ರಿಂದನೂ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ನಿಧಾನ ಕಾಲು ಕೆಳಗಿಳಿಸಿ ಒಂದು 5 ಸೆಕೆಂಡ್ 10 ಸೆಕೆಂಡ್ ಇಟ್ಕೊಳ್ಳಿ. ಆ ಥರ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಬಿಗಿನಿಂಗಲ್ಲಿ ಸುಮ್ಮನೆ ಲಿಫ್ಟ್ ಮಾಡಿ ಇಳಿಸಿ ನೋಡಿ, ಇಷ್ಟು ಮಾಡಿ ಇಳಿಸಿ. ಮತ್ತು ಹಾಗೆ ಈ ಥರನೂ ಮಾಡ್ಕೊಳ್ಳಿ ನಿಮ್ಮ ಬಿಗಿನಿಂಗಲ್ಲಿ. ಆಮೇಲೆ ಬೇಕಾದ್ರೆ 10 ಸೆಕೆಂಡು 20 ಸೆಕೆಂಡ್ ಆ ಥರ ಹಿಡ್ಕೊಳ್ಳಿ. ಇಟ್ಕೊಂಡು ಮಾಡಿದಾಗ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಇದರಲ್ಲೂ ತುಂಬ ಇದೆ ವೇರಿಯೇಷನ್ಸ್ ಎಲ್ಲ, ಸುಮಾರು ಆಸನಗಳು ಟಿಪ್ಸ್ ಎಲ್ಲ ತೋರಿಸಿದ್ದೀನಿ, ಅದನ್ನು ಇದು ಮಾಡ್ಕೊಳ್ಳಿ. ಇದು ಎಲ್ಲರೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಲಿ ಅಂತಲೇ ನಾನು ವಿಡಿಯೋ ಮಾಡ್ತಿರೋದು. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.